ನಿವೇದಿತ ಮತ್ತು ಸೇವೆ ಅಂತ. ಸರ್ ನನಗೆ ಹೇಳಿದಾಗ ಮತ್ತು ನಾನು ಅದನ್ನು ಒಪ್ಪಿಕೊಂಡು ನಾನು ಅದರ ಸ್ಟಡಿಗೆ ಹೋದಾಗ ಈ ಸೇವೆ ಅನ್ನುವ ಪದವೇ ನಮ್ಮ ಕೈಗೆ ನಿಲ್ಕೋದಂಥದ್ದು. ಈ ಸೇವೆ ಅಂದರೆ ಯಾವ ಡೈನಮಿಕ್ಸಲ್ಲಿ ಈ ಸೇವೆಯನ್ನು ನಾವು ಮೆಷರ್ ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತಾ ನಾನು ಓದನ್ನು ಶುರು ಮಾಡಿದೆ. ಈ ಸೇವೆ ಅನ್ನೋದು ಚಿಕ್ಕ ಪದ ಅಂತ ನಮ್ಗೆ ಅನಿಸಿದ್ರು ಕೂಡ ಸೇವೆ ನಿವೇದಿತ ವಿಷಯದಲ್ಲಿ, ಅಕ್ಕ ನಿವೇದಿತ ವಿಷಯದಲ್ಲಿ ಅದು ತುಂಬ ದೊಡ್ಡದು. ಯಾಕಂದರೆ ಆ ನಿವೇದಿತ ಅನ್ನುವ ಪದವೇ ತುಂಬ ಡೈನಮಿಕ್ಸ್ನಿಂದ ಕೂಡಿದಂಥ ಪದ. ಈಗ ಹೇಗೆ ಸರಣಿಯಲ್ಲಿ ರಾಜಕೀಯದ್ದಾಗಿರ್ಬೋದು, ಶಿಕ್ಷಣದ್ದಾಗಿರ್ಬೋದು ವಿಷಯಗಳನ್ನು ಹೇಳಿದ್ರು ಅದಕ್ಕೂ ಮೀರಿದ ಶಕ್ತಿ ಅಕ್ಕ ನಿವೇದಿತ ಅಂತ ಹೇಳ್ಬೋದು. ಈ ಸೇವೆಯ ವಿಷಯವಾಗಿ ನಾನು ಬಂದಾಗ ಅವರ ಕೆಲವು ಆಯಾಮಗಳನ್ನು ನಿಮ್ಮ ಮುಂದೆ ನಾನು ತೆಗೆದಿಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ಮೊದಲನೇದಾಗಿ ಸಹೋದರಿ ನಿವೇದಿತ ಮೊದಲನೇದಾಗಿ ಬಂದದ್ದು ವಿವೇಕಾನಂದರ ಕರೆಗೆ ಹೋಗೊಟ್ಟು ಬಂದದ್ದು ಅಂತ ನಾವು ಅಂದ್ಕೊಳ್ತೀವಿ, ಮತ್ತು ಅದು ನಿಜವೂ ಸಹ. ಆದರೆ ಪೋಷಕರೇ ನೀವು ಗಮನಿಸಿ, ಈ ಮಾತು ತುಂಬ ಬಹಳ ಮುಖ್ಯವಾದದ್ದು. ಯಾಕಂದರೆ ಒಂದು ಇಂಟ್ಯೂಷನ್ ಅಂತ ಇರ್ತದೆ. ವಿವೇಕಾನಂದರು ಹೋದರು, ಕರೆದ್ರು, ನಿವೇದಿತ ಬಂದರು, ಈ ಸಾಲಲ್ಲಿ ಮುಗಿಸದೆ ನಿವೇದಿತಗೆ ಯಾವಾಗಲೂ ಕೂಡ ಆಕೆ ಬಾಲ್ಯದಿಂದಲೂ ಕೂಡ, ಯಾಕಂದರೆ ಬಾಲ್ಯ ನಮ್ಮೆಲ್ಲರ, ನಾವು ಈಗ ಏನು ಕೂತಿದ್ದೀವಿ ನಮ್ಮೆಲ್ಲರ ಆಟಿಟ್ಯೂಡ್ ಆಗಿರ್ಬೋದು, ನಮ್ಮ ಮಾತಾಗಿರ್ಬೋದು, ನಮ್ಮ ನಡವಳಿಕೆ ಆಗಿರ್ಬೋದು, ಇದೆಲ್ಲವೂ ಕೂಡ ಬಾಲ್ಯದ ಇಂಟ್ಯೂಷನಿಂದಲೇ, ಬಾಲ್ಯದ ಪ್ರೇರಣೆಯಿಂದಲೇ ಬಂದಿರುವಂಥದ್ದು. ಅದರಿಂದ ದಯಮಾಡಿ ಪೇರೆಂಟ್ಸ್ ನೀವು ಬಹಳ ಸೂಕ್ಷ್ಮವಾಗಿರಬೇಕು ನಿಮ್ಮ ಮಕ್ಕಳ ವಿಷಯದಲ್ಲಿ. ಯಾಕಂದರೆ ಈ ಸೇವೆ ಅನ್ನುವ ಪದ ಬಂದಾಗ ನಿವೇದಿತ ಅನ್ನುವ ಮುಂಚೆ ಆಕೆ ನಾವೆಲ್ಲರೂ ಕೇಳಿದ ಹಾಗೆ ಮಾರ್ಗರೇಟ್ಗೆ ಸೇವೆ ಅನ್ನುವುದು ತನ್ನ ಬ್ಲಡ್ಡಲ್ಲೇ ಇತ್ತು. ಯಾಕಂದರೆ ಆಕೆಯ ತಂದೆ ಧರ್ಮೋಪದೇಶಕರಾಗಿದ್ರು, ಆತನಿಗೆ ಧರ್ಮ ಅಂದರೆ ಸೇವೆಯೇ ಆಗಿತ್ತು. ಆತನು ಚರ್ಚ್ನಲ್ಲಿ ಉಪದೇಶಗಳನ್ನು ಮಾಡಿದ ನಂತರ ಬೀದಿಗಳಿಗೆ ಮನೆಗಳಿಗೆ ಹೋಗಿ ಸೇವೆಯನ್ನ ಮಾಡ್ತಾ ಇದ್ರು. ನಿವೇದಿತರ ತಂದೆಯಿಂದ ಬಂದ ಸೇವೆಯ ಮನೋಭಾವ ಆಕೆಯನ್ನ ಪಶ್ಚಿಮದಿಂದ ಪೂರ್ವಕ್ಕೆ ಸೆಳೆಯಿತು ಅಂತ ನಾವು ಹೇಳ್ಬೋದು. ಅದಕ್ಕೆ ಮುಖ್ಯ ಕಾರಣ ಸ್ವಾಮಿ ವಿವೇಕಾನಂದರಾಗಿದ್ರು. ಸೊ ಶಿಕ್ಷಣಕ್ಕೆ ಅಂತ ಬರುವಾಗ ಸಹೋದರಿಯವರು ಮಾತಾಡ್ತಾ ಇದ್ರು, ಅದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿದ್ದು, ಚಂದಾಯಕ್ಕೆ ಶಾಲೆಯನ್ನು ಉನ್ನತೀಕರಿಸಿದ್ದು, ಅದೆಲ್ಲವನ್ನು. ಅದೇ ಒಂದು ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ, ಆ ಶಾಲೆಯನ್ನು ಆಕೆ ಶುರು ಮಾಡಿದಾಗ ಅದನ್ನು ಶ್ರೀ ರಾಮಕೃಷ್ಣ ಬಾಲಿಕಾ ಮಂದಿರ ಶಾಲೆ ಅಂತ ಶುರು ಮಾಡ್ತಾರೆ. ಆದರೆ ಅದನ್ನು ವಿದೇಶಿಗರು, ಪಾಶ್ಚಾತ್ಯರು ಅದನ್ನು ವಿವೇಕಾನಂದ ಶಾಲೆ ಅಂತ ಕರೀಲಿಕ್ಕೆ ಶುರು ಮಾಡ್ತಾರೆ. ಆದರೆ ಅದು ನಿವೇದಿತ ಶಾಲೆಯಾಗಿ ಕನ್ವರ್ಟ್ ಆಗಿದ್ದು ಹೇಗೆ ಗೊತ್ತಾ, ಅದು ಜನಸಾಮಾನ್ಯರಿಂದ ಜನರು ಸ್ವತಃ ಆ ಶಾಲೆಗೆ ಅಕ್ಕ ನಿವೇದಿತ ಶಾಲೆ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನೀವು ಯೋಚನೆ ಮಾಡಿ ನೋಡಿ, ನಾವು ಯಾವುದೇ ಬಿರುದುಗಳನ್ನು ತೆಗೆದುಕೊಂಡು ಜನರಿಂದ ಬಂದ ಹೆಸರು ಯಾವಾಗಲೂ ಶಾಶ್ವತವಾಗಿ ಉಳಿಯುತ್ತೆ, ಅದು ನಿವೇದಿತ ಶಾಲೆಯಾಗಿಯೇ ಉಳ್ಕೊಳ್ಳುತ್ತೆ ಕೊನೆಗೆ. ಅದಕ್ಕೆ ಕಾರಣ ಇತ್ತು. ವಿವೇಕಾನಂದರು ನಿವೇದಿತೆಯನ್ನು, ಮಾರ್ಗರೇಟರನ್ನು ನಿವೇದಿತೆಯಾಗಿ ಮಾಡಲು ಕಂಡುಕೊಳ್ಳುವಾಗ ಒಂದು ಪತ್ರವನ್ನು ಬರೀತಾರೆ. ಅದರ ಪದ ಸಹ ನಾನು ನಿಮ್ಮ ಮುಂದೆ ಓದಲಿಕ್ಕೆ ಇಷ್ಟಪಡ್ತೀನಿ. ನಿವೇದಿತ, ಇಲ್ಲಿ ಕಷ್ಟ, ಕಾರ್ಪಣ್ಯ, ಮೂಢನಂಬಿಕೆ ಇದೆ. ಮೊದಲು ಜನ ನಿನ್ನನ್ನು ಅನುಮಾನದಿಂದ ನೋಡಬಹುದು. ಇಂಗ್ಲೆಂಡಿನ ಯಾವ ಸೌಕರ್ಯ ಕೂಡ ಇಲ್ಲಿ ನಿನಗೆ ಸಿಗಲ್ಲ. ಬೇಕಾದರೆ ನೀನು ಬರಬಹುದು. ಒಂದು ವೇಳೆ ನೀನು ಹಿಂತಿರುಗಿ ಹೋದರೂ ನಾನು ನಿನ್ನನ್ನು ಈಗ ಹೇಗೆ ಪ್ರೀತಿಸುತ್ತಿರುವೆನೋ ಹಾಗೆಯೇ ಪ್ರೀತಿಸುತ್ತೇನೆ ಅಂತ. ಎಂಥ ಒಳ್ಳೆಯ ಕರೆ ಒಬ್ಬ ಗುರುವಿನಿಂದ ಅಲ್ವಾ. ಎಲ್ಲ ಭಾರತ ಪರಿಸ್ಥಿತಿಯನ್ನ ವಿವೇಕಾನಂದ ನಿವೇದಿತ ಅವರ ಮುಂದೆ ಹೇಳ್ತಾರೆ. ಸೊ ನಾವು ಯೋಚನೆ ಮಾಡ್ತೀವಿ, ಮಗುವನ್ನು ಒಂದು ಅಂಗಡಿ ಕಳಿಸುವಾಗ ಎಷ್ಟು ಸರಿ ಹೇಳ್ತೀವಿ, ನೀನು ಸೈಡಲ್ಲಿ ಹೋಗು, ಜೋಪಾನಲ್ಲಿ ಹೋಗು, ಹೀಗೆ ಎಲ್ಲ ಸೇಫ್ಟಿಯನ್ನು ಮಾಡಿ ನಾವು ಒಂದು ಚಿಕ್ಕ ಹಳ್ಳಿಗೆ, ಅದು ಒಂದು ಸ್ಕೂಲಿಂದ ಒಂದು ಟ್ರಿಪ್ ಅರೇಂಜ್ ಮಾಡಿದ್ರೆ ಅದಕ್ಕೆ ನಾವು ಪ್ರಿಪರೇಷನ್ಗಳು ಹೇಗಿರ್ತದೆ. ಆದರೆ ನಿವೇದಿತಳಿಗೆ ಭಾರತ ಅಂದರೆ ಏನು ಗೊತ್ತಿಲ್ಲ. ಕೇವಲ ವಿವೇಕಾನಂದ ಮಾತ್ರ ಆಕೆಗೆ ಭಾರತವಾಗಿ ಕಂಡಿದ್ರು. ಆ ಗುರುವಿನ ಆಜ್ಞೆಯಂತೆ ಅವಳ ಮನಸ್ಸಲ್ಲಿ ಮೊದಲೇ ಆ ಆಸೆ ಹುಟ್ಟಿರುತ್ತೆ, ನಾನು ಬರ್ತೀನಿ ಅನ್ನುವ ಒಂದು ಪತ್ರವನ್ನು ಹಿಂದಿರುಗಿಸಿ ಬರ್ತಿರ್ತಾರೆ. ಸೊ ಬಂದು ವಿವೇಕಾನಂದರು ಕೇಳ್ಕೊಳ್ತಾರೆ, ನನಗೆ ಇಂದು ನನ್ನ ದೇಶಕ್ಕೆ ಧರ್ಮದ ಕೂಗಿನ ಅವಶ್ಯಕತೆ ಇಲ್ಲ, ಸ್ತ್ರೀಯರಿಗೆ ಶಿಕ್ಷಣದ ಅವಶ್ಯಕತೆ ಇದೆ, ನೀನು ಅದನ್ನು ನೆರವೇರಿಸಬಲ್ಲೆಯಾ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನಿವೇದಿತ, ಹೌದು ಗುರುವೇ, ನಾನು ಸಿದ್ಧಳಿದ್ದೇನೆ ಅಂತ ಹೇಳ್ತಾರೆ. ಯಾಕಂದ್ರೆ ನಿವೇದಿತೆಯನ್ನು ನೋಡಿದಾಗ ವಿವೇಕಾನಂದರಿಗೆ ಅನಿಸಿರುತ್ತೆ, ಭಾರತದಲ್ಲಿ ಹೀಗೆ ಸ್ತ್ರೀ ಶಿಕ್ಷಣದಲ್ಲಿ ಹೆಚ್ಚಿನ ಸೇವೆಯನ್ನು ಆಕೆ ಮಾಡಬಹುದು ಅನ್ನೋ ನಂಬಿಕೆಯಿಂದ ಬಂದು ಆಕೆ ಶಿಕ್ಷಣವನ್ನು ತೆಗೆದಾಳೆ. ಚಿಕ್ಕ ವಿಷಯವನ್ನು ಈಗ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ನಮ್ಮ ಊರಿನ ನಿವೇದಿತ ಅನ್ನುವ ಶಾಲೆ ಏನಿದೆ ಅದನ್ನು ನೋಡುವಾಗ ನನಗೆ ಪ್ರಾರಂಭದಲ್ಲಿ ಶುರುವಾದ ರಾಮಕೃಷ್ಣ ಬಾಲಿಕಾ ವಿದ್ಯಾಲಯದ ಒಂದು ಚಿತ್ರಣವೇ ಕಾಣ್ತದೆ. ನಮಗೂ ಡೌಟ್, ನಿವೇದಿತ ಯಾರು ಅಂತ ನಮಗೆ
ಗೊತ್ತಾಗಿದೆ ನಿವೇದಿತ ಶಾಲೆಯಿಂದ. ಪೋಷಕರಾದ ನೀವು ಮತ್ತು ಮಕ್ಕಳೇ ನೀವು ತಿಳ್ಕೊಳ್ಳಿ, ಈ ನಿವೇದಿತ ಶಾಲೆಯ ಎಲ್ಲ ಇಮೇಜ್ಗಳು ಈಗ ಪ್ರಸ್ತುತದಲ್ಲಿರುವ ನಮ್ಮ ನಿವೇದಿತ ಶಾಲೆಯಲ್ಲೂ ನಾನು ಕಂಡುಕೊಂಡಿದ್ದೇನೆ. ನಾನು ಈಗ ತಾನೇ ಮೇಡಮ್ ಹೇಳಿದೆ, ಮೇಲ್ ವರ್ಷನ್ ಆಫ್ ನಿವೇದಿತ ನಮಗೆ ಸುಬ್ರಾವ್ ಸರ್ ಥರ ಕಾಣಿಸ್ತಿದ್ದಾರೆ ಅಂತ. ಅತಿಶಯೋಕ್ತಿ ಏನಲ್ಲ ಇದು. ಯಾಕಂದರೆ ಎಲ್ಲ ಹೆಣ್ಣು ಮಕ್ಕಳೇ ಇರುವಂಥ ಈ ಹೆಣ್ಣು ಮಕ್ಕಳಿರುವ ಒಂದು ಟೀಚರ್ಸ್ಗಳನ್ನು ನೋಡಿದೆ. ನಿವೇದಿತ ಶಾಲೆಯಲ್ಲೂ ಕೂಡ ಕೇವಲ ಮಹಿಳಾ ಟೀಚರ್ಸ್ಗಳನ್ನ ಇಟ್ಕೊಂಡು ಒಂದು ದೊಡ್ಡದೇ ಸಾಧನೆ ಅನ್ಬೋದು. ಯಾಕಂದರೆ ಬ್ರಿಟಿಷರ ಆಳ್ವಿಕೆ ಇತ್ತು ಆ ಕಾಲದಲ್ಲಿ. ಬ್ರಿಟಿಷರು ಆಕೆಯನ್ನ ನಮ್ಮವಳಾಗಿ ನಮ್ಮ ವಿರುದ್ಧವೇ ನಿಂತ್ಬಿಡ್ಲ ಅನ್ನುವ ಒಂದು ಕಹಿಯನ್ನು ಕೂಡ ಆಕೆ ಅನುಭವಿಸ್ಬೇಕಾಗಿತ್ತು. ನಮ್ಮ ಈ ಟೀಚರ್ಸ್ಗಳನ್ನ ನೋಡುವಾಗ ಇಲ್ಲಿ ಕ್ರಿಸ್ಟಿನ ಕಾಣ್ತಾರೆ. ಯಾಕಂದರೆ ನಿವೇದಿತ ಶಾಲೆಯಲ್ಲಿ ತುಂಬ ಚೆನ್ನಾಗಿ ಕಾರ್ಯವೈಖರಿಯನ್ನು ಮಾಡ್ಕೊಂಡಿದ್ದು ಕ್ರಿಸ್ಟಿನ ಅನ್ನುವ ಒಂದು ಸಹೋದರಿ. ಹಾಗೆ ಆಕೆ ಶಿಕ್ಷಣ ಸೇವೆ ಬಲಿಷ್ಠವಾಯಿತು. ಆಕೆ ಕೇವಲ ಶಿಕ್ಷಣಕ್ಕಾಗಿ ಸೀಮಿತವಾದ ಸೇವೆಯಲ್ಲ,